ಏನು ಗೃಹಲಕ್ಷ್ಮಿ ಹಣ ಸರಿಯಾಗಿ ಬರ್ತಾ ಇಲ್ಲ, 3 ತಿಂಗಳಿಗೊಮ್ಮೆ ಬರ್ತಾ ಇದೆ ಅನ್ನುವಂಥ ಚರ್ಚೆಗಳು ಕೇಳಿ ಬರ್ತಾ ಇದೆ. ಅದು ಕೂಡ ಏನು HM ರೇವಣ್ಣ ಅವರೇ ಹೇಳಿರೋದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಈ ಸಂಬಂಧ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ HM ರೇವಣ್ಣ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ HM ರೇವಣ್ಣ ಅವರು ಹೇಳಿದ್ದಾರೆ. ಇನ್ನು HM ರೇವಣ್ಣ ಅವರ ಹೇಳಿಕೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಟಕ್ಕರ್ ನೀಡೋದರ ಮುಖಾಂತರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮೇ ತಿಂಗಳ ಗೃಹಲಕ್ಷ್ಮಿ ಹಣವನ್ನ ನಾವು ಈಗಾಗಲೇ ಕೊಟ್ಟಿದ್ದೇವೆ, ಜೂನ್ ತಿಂಗಳ ಹಣ ಬಾಕಿ ಇದೆ ಅಂತ ಹೇಳಿದ್ದಾರೆ. ಪ್ರತಿ ತಿಂಗಳು ಕೂಡ ಸರ್ಕಾರದಿಂದ ಹಣ ಕೊಡ್ತಾ ಇದ್ದೇವೆ, ಪ್ರತಿ ತಿಂಗಳು ಕೂಡ ಎಲ್ರಿಗೂ ಹಣ ಹೋಗ್ತಾ ಇದೆ, ಗೃಹಲಕ್ಷ್ಮಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಸಚಿವೆ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಮೈಸೂರಿನಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಯಾಕೆ HM ರೇವಣ್ಣ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ರು? ಅದು ಕೂಡ ಅವರು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು, ಹಾಗಾಗಿ ಅವರಿಗೆ ಮಾಹಿತಿ ಇಲ್ಲದೆ ಈ ರೀತಿಯಾಗಿ ಹೇಳಿದ್ರ ಅಥವಾ ಗೊತ್ತಿದ್ದೇ ಹೇಳಿದ್ರ ಅನ್ನುವಂತ ಚರ್ಚೆ ಸಾಕಷ್ಟು ಆಗ್ತಾ ಇದೆ. HM ರೇವಣ್ಣ ಅವರು ಹೇಳ್ತಾ ಇದ್ದಾರೆ 3 ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇತ್ತ ಸಚಿವೆ ಹೇಳ್ತಾರೆ ಇಲ್ಲ, ಎಲ್ಲಾ ರೀತಿಯಾದಂತಲೂ ನಾವು ಪ್ರತಿ ತಿಂಗಳು ಹಣವನ್ನ ಕೊಡ್ತೀವಿ, ಈಗಾಗಲೇ ಮೇ ತಿಂಗಳ ಹಣ ಕೊಟ್ಟಿದ್ದೀವಿ, ಜೂನ್ ಹಣ ಬಾಕಿ ಇದೆ ಅದನ್ನು ನಾವು ಕೊಡ್ತೀವಿ, ಈಗಾಗಲೇ ಅದ್ರ ಬಗ್ಗೆ ಏನೇನ್ ಮಾಡಬೇಕು, ಏನೇನ್ ಪ್ರಾಬ್ಲಮ್ಸ್ ಗಳಿತ್ತು, ಸಮಸ್ಯೆಗಳಿತ್ತು, ತಾಂತ್ರಿಕ ದೋಷಗಳೇನಿತ್ತು, ವೆಬ್ಸೈಟ್ ಏನ್ ಸಮಸ್ಯೆ ಇತ್ತು ಅದೆಲ್ಲವನ್ನು ನಾವು ಬಗೆಹರಿಸಿದೀವಿ, ಹಾಗಾಗಿ ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ಮಾತುಗಳು ಕೇಳಿ ಬಂದಿತ್ತು. ನಿಜಕ್ಕೂ ನಾವು ಕೇಳ್ತಾ ಇದ್ವಿ, ಕಾಂಗ್ರೆಸ್ ನಲ್ಲಿ ಯೋಜನೆಗಳಿಂದಾಗಿ ಈ ಒಂದು ಪಂಚ ಯೋಜನೆಗಳಿಂದಾಗಿ ಹಣ ಇಲ್ಲ ಅಂತ ಅನ್ನುವಂತ ಮಾತುಗಳು ಮತ್ತೊಂದು ಕಡೆ ಆಗ್ತಾ ಇತ್ತು. ಯಾಕಂದ್ರೆ ಸಾಕಷ್ಟು ಏನು ನಾವು ನೋಡ್ತಾ ಇದ್ವಿ, ಮೊನ್ನೆ ಅಲ್ಲಿ ಹೋರಾಟ ಮಾಡಿದ್ರು, ಇಲ್ಲಿ ಪ್ರತಿಭಟನೆ ಮಾಡಿದ್ರು, ಆ ಹಣ ಬಾಕಿ ಇದೆ, ಈ ಹಣ ಬಾಕಿ ಇದೆ ಅನ್ನುವಂತಹ ಹೋರಾಟಗಳನ್ನ ನೋಡ್ತಾ ಇದ್ವಿ. ಅದ್ರ ಬೆನ್ನಲ್ಲೇ ಈಗ HM ರೇವಣ್ಣ ಅವರು ಗೃಹಲಕ್ಷ್ಮಿ ಹಣ 3 ತಿಂಗಳಿಗೊಮ್ಮೆ ಬರ್ತಾ ಇದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ ಸರ್, ಈಗ ಈ ರೀತಿಯಾಗಿ ಹೇಳಿಕೆಯನ್ನ ಒಬ್ರು ಗ್ಯಾರಂಟಿ ಯೋಜನೆ ಅಧ್ಯಕ್ಷರೇ HM ರೇವಣ್ಣ ಅವರು ಅಧ್ಯಕ್ಷರಾಗಿರ್ತಾರೆ, ಆದ್ರೆ ಅವರು ಈ ರೀತಿಯಾದಂತ ಹೇಳಿಕೆ ನೀಡಿದ್ದು ಎಷ್ಟು ಸರಿ? ಯಾಕಂದ್ರೆ ಅವರಿಗೆ ಗೊತ್ತಿರುತ್ತಲ್ವಾ ಒಳಗಡೆ ಏನಾಗ್ತಾ ಇದೆ ಅಂತ ಗೊತ್ತಿದ್ಕೊಂಡೇ ಅವ್ರು ಹೇಳಿದ್ರ. ಮತ್ತೊಂದ್ ಕಡೆ ಸಚಿವೆ ಅವ್ರು ಹೇಳ್ತಾರೆ ಇಲ್ಲ, ಅವ್ರು ಯಾವ ರೀತಿಯಾಗಿ ಹೇಳಿದಾರೆ ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಅವ್ರ ಜೊತೆಗೆ ಮಾತನಾಡಿ ಉತ್ತರಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ಸದ್ಯಕ್ಕೆ ಯಾವುದೇ ಪ್ರಾಬ್ಲಮ್ ಆಗಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಈಗ ನೋಡಿ, ಗ್ಯಾರಂಟಿ ಯೋಜನೆಗಳ ಕಡೆ ಸರ್ಕಾರ ಫೋಕಸ್ ಮಾಡಿದೆ, ಜೊತೆಗೆ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೂ ಕೂಡ ಸರ್ಕಾರ ತುಂಬ ಸರ್ಕಸ್ ಮಾಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಗ್ಯಾರಂಟಿ ಯೋಜನೆಯಿಂದ ಒಂದಷ್ಟು ಮಹಿಳೆಯರಿಗೆ ಉಪಯೋಗ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಅದೇ ಪಕ್ಷದ ಶಾಸಕರು ಹೇಳ್ತಾರೆ ನಿಮಗೆ ರಸ್ತೆ ಬೇಕು, ಗ್ಯಾರಂಟಿ ಯೋಜನೆ ಬೇಕು, ನೀವೇ ಯೋಚನೆ ಮಾಡಿ ಅಂತೇಳಿ. ಅಂದರೆ ಇದರಿಂದ ಅರ್ಥ ಏನು ಅಂದರೆ ಸರ್ಕಾರದ ಸಂಪನ್ಮೂಲ ಎಲ್ಲ ಇದಕ್ಕೆ ವಿನಿಯೋಗ ಆಗ್ತಾ ಇದೆ, ಇನ್ನು ರಸ್ತೆ ಎಲ್ಲಿ ಮಾಡಿಸೋಣ ಅನ್ನೋ ಅರ್ಥದಲ್ಲಿ ಹೇಳಲಾಗ್ತಾ ಇದೆ. ಹಾಗಿದ್ದಾಗಿಯೂ ಕೂಡ ಈಗ ನೀವು ಕೊಡ್ತೀರಿ ಅಂತ ನೀವು ಒಪ್ಕೊಂಡಿದ್ದೀರಿ, ಕೊಡ್ತಾ ಇದ್ದೀರಿ, ಆದರೆ ಕೊಡುವ ವಿಚಾರದಲ್ಲಿ ಯಾಕೆ ಡಿಲೇ ಮಾಡ್ತೀರಿ? ಕೊಡುವ ವಿಚಾರದಲ್ಲಿ ಡಿಲೇ ಯಾಕೆ? ಈಗ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿರುವಂಥ ಏನು HM ರೇವಣ್ಣ ಅವರು ಹೇಳಿರುವಂಥ ಒಂದು ಮಾತು ಬಹಳ ಚರ್ಚೆಗೆ ಈಗ ಗ್ರಾಸ್ ಆಗಿರುವಂಥದ್ದು. 3 ತಿಂಗಳಾಗತ್ತೆ ನಮಗೆ, ಪ್ರತಿ ತಿಂಗಳು ಕೊಡೋಕ್ಕಾಗಲ್ಲ, 3 ತಿಂಗಳಿಗೆ ನಾವು ಒಂದ್ಸಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ರಿ ನೀವು? ಪ್ರತಿ ತಿಂಗಳು ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರಿ, ಒಂದಷ್ಟು ಪ್ರಾರಂಭದಲ್ಲಿ ಹಾಕಿದ್ರಿ, ಆಮೇಲೆ ಡಿಲೇ ಮಾಡ್ತಾ ಇದ್ರಿ, 2 ತಿಂಗಳಿಗೆ ಒಂದ್ಸಲಿ ಕೊಡ್ತೀರಿ, 3 ತಿಂಗಳಾಗತ್ತೆ, ಮತ್ತು ಈ ರೀತಿ ಗ್ಯಾಪ್ ಆಗ್ತಾ ಇದೆ. ನೀವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದೇ ಆದರೆ ಅದು ನಮಗೆ ಗೊತ್ತಿಲ್ಲ, ನೀವು ಹೇಳಿದಿರಿ ನಾವು ಕೊಡ್ತೀವಿ, ಕೊಟ್ಟ ಮಾತಿನಂತೆ ನಡ್ಕೊಳ್ತೀವಿ ಅಂದಮೇಲೆ ನೀವು ಕೊಡಬೇಕು. ಯಾಕೆ ನೀವು ಕೊಡೋಕ್ಕೆ ಶುರು ಮಾಡಾದ್ಮೇಲೆ ಜನ ಏನು ಮಾಡ್ತಾರೆ ಅದಕ್ಕೆ ಡಿಪೆಂಡ್ ಆಗ್ತಾರೆ, ಅವ್ರದ್ದೇ ಆದ ಒಂದು ಪ್ಲಾನ್ ಮಾಡ್ಕೊಳ್ತಾರೆ. ಈಗ ನಮ್ಗೆ ಗ್ಯಾರಂಟಿ ಹಣ ಬರುತ್ತಪ್ಪ, ನಾನು ಈ ತಿಂಗಳು ಇದಕ್ಕೆ ಬಳಕೆ ಮಾಡ್ಕೋಬೇಕು, ಆರೋಗ್ಯಕ್ಕೋ ಮನೆ ಬಳಕೆಗೋ ಇನ್ನೇ ಅದಕ್ಕೋ ಅಂತ ಕಮಿಟ್ಮೆಂಟ್ ಪ್ಲಾನ್ ಮಾಡ್ಕೋತಾರೆ. ಈಗ ನೀವು 3 ತಿಂಗಳು, ನಾಳೆ 6 ತಿಂಗಳು, ನಾಳೆ ಇನ್ಮೇಲೆ ಕೊಡೋದೇ ಇಲ್ಲ ಅಂತ ಅಂದ್ಬಿಟ್ರೆ, ಹಾಗಾಗಿ ಕೊಟ್ಟ ಮಾತನ್ನು ನೀವು ಉಳಿಸ್ಕೊಳ್ಳೇಬೇಕು ಅಂತಂದರೆ ಕೊಡಿ. ನೀವು ಅದೇನು ಮಾಡ್ತೀರೋ ನಮಗೆ ಗೊತ್ತಿಲ್ಲ, ಕೊಡಬೇಕಷ್ಟೇ.
ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದೆ, ಏನು ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳ್ತಿದ್ದಾರೆ ಅಂದರೆ, ಇಲ್ಲ ನಾವು ಕೊಟ್ಟಿದ್ದೀವಿ, ಈ ತಿಂಗಳು ಸ್ವಲ್ಪ ಡಿಲೇ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದರೆ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂಗೆ ತುಂಬ ತೊಡಕುಗಳಿವೆ. ಆಮೇಲೆ ಬೇರೆ ಆರೋಪ ಮಾಡ್ತಾ ಇದೆಯಲ್ಲ, ಯೋಜನೆಗಳಿಂದಲೇ ಸರ್ಕಾರ ದಿವಾಳಿ ಆಗ್ತಾ ಇದೆ ಅಂತ ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಿದ್ದಾವೆ. ಆರೋಪ ಮಾಡಿದ ನಂತರ ಈಗ ಫ್ಯಾಕ್ಟ್ ಏನು ಅಂದರೆ, ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಸಂಗ್ರಹ ಮಾಡದೆ ಸರ್ಕಾರಕ್ಕೆ ದೊಡ್ಡ ಚಾಲೆಂಜ್ ಆಗಿದೆ. ಬರೀ ಎಲ್ಲ ಕೋಟಿಗಟ್ಟಲೆ ಹಣ ಒಂದಷ್ಟು ಬಜೆಟ್ನಲ್ಲಿ ಮೀಸಲಿಡಬೇಕಾಗತ್ತೆ. ಜೊತೆಗೆ ಬೇರೆ ಕಾರ್ಯಗಳಿಗೂ ಕೂಡ ಕೊಡಬೇಕಾಗತ್ತೆ. ಇನ್ನು ಸಮಾಜದಲ್ಲಿ ಕಲ್ಯಾಣಗಳಾಗಬೇಕಲ್ವಾ, ಸಾರಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳೆಲ್ಲ ಇರ್ತವೆ, ಅವಕ್ಕೆಲ್ಲ ಕೊಡಬೇಕಾಗತ್ತೆ. ಹಾಗಾಗಿ ಏನಂದರೆ ನೀವು ಕೊಟ್ಟು ಮಾತಿನಂತೆ ನೀವು ಕೊಡಲೂಬೇಕಾಗತ್ತೆ, ಮತ್ತು ಸರ್ಕಾರದ ಆರ್ಥಿಕ ಸುಸ್ಥಿರತೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ. ನಾನು ಹೇಳೋದು, ಈಗ ಬೇರೆ ಸರ್ಕಾರಗಳು ದುಡ್ಡು ಕೊಡ್ತಾ ಇರಲಿಲ್ಲ, ಹಂಗಂತೇಳಿ ತುಂಬ ಅಭಿವೃದ್ಧಿ ಮಾಡಿಬಿಟ್ರೆ ಏನು ಭ್ರಷ್ಟಾಚಾರ ಏನು ಮಾಡ್ತಾ ಇರಲಿಲ್ವಾ, ಅವರು ನುಂಗ್ತಾ ಇದ್ರು. ಬಟ್ ಆದ್ರೂ ಜನಕ್ಕೆ ಒಂದು ಮೂಲಭೂತ ಸೌಕರ್ಯಗಳಂತಿರುತ್ತೆ, ಅದನ್ನೇ ಕೊಡೋದಕ್ಕೆ ಈ ಸರ್ಕಾರ ಎಲ್ಲೋ ಒಂದು ಕಡೆ ವಿಫಲ ಆಗ್ತಾ ಇದೆಯಲ್ಲ. ಕಾಮನ್ ಅದು. ಈಗ ಏನಂದ್ರೆ, ಈಗ ಶಾಸಕರು ಏನಕ್ಕೆ ಕೇಳ್ತಿದ್ದಾರೆ ಅಂದ್ರೆ, ಶಾಸಕರು ನಮ್ಮ ಕ್ಷೇತ್ರಗಳಿಗೆ ಅನುದಾನಕ್ಕೆ ದುಡ್ಡು ಬೇಕು ಅಂತ ಹೇಳ್ತಾರಲ್ಲ, ಎಲ್ಲ ದುಡ್ಡು ಇವ್ರಿಗೆ ಕೊಡಲ್ಲ. ಅಲ್ಲಿ ಇರುತ್ತಲ್ಲ ಏನು ಟೆಂಡರಲ್ಲಿ ಇಷ್ಟು ಪರ್ಸೆಂಟೇಜ್ ಹೊಡಿಬೇಕಲ್ಲ. ಯಾಕೆ ನಮ್ಮ ಶಾಸಕರುಗಳು ಜನರಿಗೆ ಬರುವಂಥ, ಇವರು ರಾಜೀವ್ ಗಾಂಧಿ ಹೇಳ್ತಾರೆ, ಸರ್ಕಾರ 100 ರೂಪಾಯಿ ಕೊಟ್ಟರೆ ಕೊನೆಗೆ ಸಾಮಾನ್ಯನಿಗೆ ತಲುಪೋದು ಅದು 10 ರೂಪಾಯಿ ಆಗಿರುತ್ತೆ ಅಂತ. ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಷ್ಟು ಕಮಿಷನ್ ನೋಡ್ದು ಎಲ್ಲ ಆಗಿ ಅವ್ನಿಗೆ ನಾವು ತಲುಪೋದಕ್ಕೆ 10 ಪೈಸೆನೋ 5 ಪೈಸೆ ಆಗಿರುತ್ತೆ. ನಾವು ಹೇಳೋದೇನು ಅಂದರೆ, ಆಯ್ತಪ್ಪ ಇದಕ್ಕೆ ಹೆಣ್ಮಕ್ಳಿಗೆ ಉಪಯೋಗ ಆಗ್ತಾ ಇದೆ, ಅದೇನು ಇವ್ರ ಸ್ವಂತ ಹಣ ಏನಲ್ಲ, ಅದು ಮುಖ್ಯಮಂತ್ರಿಗಳದ್ದು ಸ್ವಂತ ಹಣ ಅಲ್ಲ, ಏನು ಉಪಮುಖ್ಯಮಂತ್ರಿಗಳ ಸ್ವಂತ ಹಣ ಅಲ್ಲ, ಸಚಿವರದ್ದು ಸ್ವಂತ ಹಣ ಅಲ್ಲ, ನಮ್ಮ ದುಡ್ಡು ಅದು. ನಾವು ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಯೋಜನೆ ಮಾಡಿಕೊಂಡು ಅದನ್ನು ಪ್ರಾರಂಭದಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರಿ, ನೀವು ತಲುಪಿಸ್ತೀವಿ ಅಂತ ಹೇಳಿದ್ದೀರಿ, ಕೊಡಿ. ನಮಗೆ ಗ್ಯಾರಂಟಿಗೂ ದುಡ್ಡು ಬೇಕು, ನಮ್ಮ ರಸ್ತೆನೂ ಬೇಕು, ನಮಗೆ ರೋಡು ಏನು ನಮಗೆ ಮೂಲಭೂತ ಸೌಲಭ್ಯಗಳಿಗೂ ಬೇಕು, ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗೂ ಬೇಕು. ಅದು ನಿಮ್ಮ ಹಣೆ ಬರ, ನಾವೇನು ಹೇಳಿಲ್ವಲ್ಲ. ನಾವೇನು ಹೇಳಿ ಗ್ಯಾರಂಟಿ ಕೊಡಿ ನಾವೇನು ಕೇಳಿದ್ವಾ? ಇಲ್ಲ ತಾನೇ, ನೀವೇ ಹೇಳಿದ್ವಿ ನಾವು ಕೊಡ್ತೀವಿ, ಕೊಡಿ. ಗ್ಯಾರಂಟಿ ತಿಂಗಳ 2,000 ಬೇಕು, ನಮ್ಮೂರು ರಸ್ತೆನೂ ಬೇಕು, ಅದು ನಮ್ಗೆ ಗೊತ್ತಿಲ್ಲ. ಮೊನ್ನೆ ನಾವು ನೋಡ್ತಾ ಇದ್ವಿ, ಏನು ಸ್ಕೂಲ್ ಮಕ್ಕಳಿಗೆ ಒಂದು ಶೂ ಕೊಡೋದಕ್ಕೂ ಕೂಡ ಇವರು ಪೇ ಮಾಡಿ ಸ್ಕ್ಯಾನ್ ಬಿಟ್ಟಿದ್ದಾರೆ ಸರ್ಕಾರದವರು. ಅಲ್ಲೇ ಗೊತ್ತಾಗ್ತಲ್ಲ ಸರ್, ಇವ್ರ ಹತ್ರ ಹಣ ಇಲ್ಲ, ಎಲ್ಲ ಹಣ ಇವರೇ ಖರ್ಚು ಮಾಡಿದ್ದಾರೆ, ಚುನಾವಣೆಗೆ ಖರ್ಚು ಮಾಡಿದ್ದಾರೆ, ಇರೋದ್ರಲ್ಲಿ ಹೆಂಗೋ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋಂಥದ್ದು ಅಲ್ಲೇ ಎದ್ದು ಕಾಣಿಸುತ್ತಲ್ಲ. ನೋಡಿ, ಸರ್ಕಾರದಲ್ಲಿ ಈ ಭ್ರಷ್ಟತೆ ಅನ್ನೋದು ಸಂಪೂರ್ಣವಾಗಿ ಹೋಗ್ಬಿಟ್ರೆ ಆರಾಮಾಗಿ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟುಕೊಂಡು ಕೂಡ ಒಳ್ಳೆಯ ಅಭಿವೃದ್ಧಿ ಮಾಡ್ಬೋದು. ಆದರೆ ಆಡಳಿತ ನಡೆಸೋರು, ಅಧಿಕಾರಕ್ಕೆ ಯಾರೇ ಬರಲಿ, ಭ್ರಷ್ಟಾಚಾರ ಇಲ್ಲದೆ ಆಡಳಿತವನ್ನು ನಡೆಸುವಂಥ ಪಕ್ಷಗಳು, ಆಡಳಿತವನ್ನು ನಡೆಸುವಂಥ ರಾಜಕಾರಣಿಗಳು ಈ ದೇಶದಲ್ಲಿ, ರಾಜ್ಯದಲ್ಲಿ ಯಾರು ಇದ್ದಾರೆ? ತುಂಬ ಕಡಿಮೆ. ಅಧಿಕಾರಕ್ಕೆ ಬರುವಂಥ ಸರ್ಕಾರಗಳು ನಾವು ಭ್ರಷ್ಟಾಚಾರವನ್ನೇ ಮಾಡಲ್ಲಪ್ಪ ಅಂತ ಹೇಳಿ 1 ರೂಪಾಯಿನೂ ಕೂಡ ಭ್ರಷ್ಟಾಚಾರ ಮಾಡ್ದಂಗೆ ನೀವು ಆಡಳಿತವನ್ನು ನಡೆಸಿದ್ರೆ, ಆ ಹಣವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ 2,000 ಅಲ್ಲ 3,000 10,000 ಬೇಕಾದ್ರೂ ಕೊಡ್ಬೋದು. ನಾಳೆ ರೈತರಿಗೆ ನೀವು ನಂದು ಸಲಹೆ ಏನಾದ್ರು ಕೇಳಿದ್ರೆ, ನೀವು ರೈತರಿಗೆ ತಿಂಗಳ ಒಂದು 10,000 ಸಂಬಳದ ಥರ ಕೊಡಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಕಷ್ಟದಲ್ಲಿದ್ದಾರೆ ಅವರು. ಆಗುತ್ತೆ, ಆದರೆ ನೀವು ಅದನ್ನು ಲೂಟಿ ಮಾಡಿದ್ರೆ, ಈಗ ನೋಡಿ ಯಾವ್ಯಾವ ನಾಯಿಗಳಿಗೆ ದುಡ್ಡು ಏನೋ ಬಿರಿಯಾನಿ ಕೊಡಬೇಕು ಅಂತೇಳಿ, ನಾಯಿಗಳಿಗೆ ಬಿರಿಯಾನಿ ಕೊಡಬೇಕು, ಆ ಬಿರಿಯಾನಿಲಿ ನೀವು ಒಂದು ಪೀಸ್ ತಿನ್ಕೋಬೇಕು. ಅದೇ ಭ್ರಷ್ಟಾಚಾರಕ್ಕೆ ಕಡಿವಾಣ ಸಂಪೂರ್ಣವಾಗಿ ಬಿದ್ದರೆ ಎಲ್ಲದಕ್ಕೂ ಆಗತ್ತೆ ದುಡ್ಡು. ಗೆಲ್ಲೋದಕ್ಕೆ ಇರೋ ಬರೋ ಎಲ್ಲ ನಿಗಮದಲ್ಲಿರೋ ಹಣನ ಯೂಸ್ ಮಾಡ್ಕೊಳ್ತಾರೆ. ಇನ್ನೇನು ಸರ್ ಸರ್ಕಾರ ಇವರು ಜನಕ್ಕೆ ಕೊಡ್ತಾರೆ? ಅದೇ ಹೇಳೋದು, ನಮ್ಮ ಶಾಂತವೇರಿ ಗೋಪಾಲಗೌಡರು ಈ ರಾಜ್ಯದಲ್ಲಿ ಇದ್ದರು, ಅವರು ಸಚಿವರಾಗಿದ್ದರು, ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅಂಥ ಆದರ್ಶ ರಾಜಕಾರಣಿ ಅವರು. ಅವರಿಗೆ ನಿಮಗೆ ಭೂಮಿ ಇಲ್ಲ, ನಿಮಗೆ ಜಮೀನಿಲ್ಲ, 1-2 ಎಕರೆ ತಗೊಳ್ರಿ ಅಂತೇಳಿ ಮುಖ್ಯಮಂತ್ರಿಗಳು ಕೊಡೋಕ್ಕೆ ಬಂದರೆ, ನನಗೆ ಯಾಕ್ರಿ ಕೊಡ್ತೀರಿ, ಯಾರು ಇಲ್ದವ್ರಿಗೆ ಕೊಡ್ರಿ ಅಂತ ಹೇಳ್ತಿದ್ರು. ಆ ಥರದ ರಾಜಕಾರಣಿಗಳು ಮಾದರಿ ಆಗಬೇಕು ಇವ್ರಿಗೆ. ಆದರೆ ಇವರು ಇನ್ನೂ ಎಲ್ಲಿ ಲೂಟಿ ಮಾಡೋಣ, ಇನ್ನೂ ಎಷ್ಟು ಎಕರೆ ಹೊಡೆಯೋಣ ಅಂತೇಳಿ ಯೋಚನೆ ಮಾಡ್ತಿರ್ತಾರೆ. ನಮ್ಗೆ ಅದು ಗೊತ್ತಿಲ್ಲ ನೋಡ್ರಿ, ನೀವು ಹೇಳಿದ್ದೀರಿ. ರೈತರ ಜಮೀನ ಬಿಡ್ತಾ ಇಲ್ಲ ಸರ್. ಆಗಿದ್ದಾಗ ಹೇಳಿದ್ರು, ಏನು CM ಅವ್ರು ನಾನು ನಿಮ್ಮ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ರು. ಈಗ ಅದ್ರ ಬಗ್ಗೆ ಮಾತನಾಡ್ತಿಲ್ವಲ್ಲ, ಯಾಕೆ ಮಾತನಾಡ್ತಿಲ್ಲ, ಯಾಕೆ ಸುಮ್ಮನಿದ್ದಾರೆ? ಮಣ್ಣಿನ ಮಗ ಎಲ್ಲಿ ಹೋದ್ರು? ಮಣ್ಣಿನ ಮಗ, ಭೂಮಿ ಮಗ, ಆ ಮಗ, ಇವೆಲ್ಲ ಡೈಲಾಗ್ಗಳು ಅಧಿಕಾರಕ್ಕೆ ಬರೋಕ್ಕೆ.
ಇವೆಲ್ಲ ಏನ್ರಿ ನೀವು ಏನು ನಿಮಗೆ ಗೊತ್ತಿಲ್ವ ಇವೆಲ್ಲ? ನೋಡ್ರಿ, ನಾನು ಬಡವರ ಬಂಧು, ದೀನ ದಲಿತರ ಆಶಾ ಕಿರಣ, ಅವನು ಇವನು ಅಂತ ಹೇಳ್ಕೊಳೋದು ಏನಕ್ಕೆ ಅಂದರೆ ಓಟ್ ಹಾಕ್ಬೇಕು. ಜನ ಎಲ್ಲ ಸುಮ್ಮನೆ ಹಾಕಲ್ಲ ರೀ. ಸಿನಿಮಾ ನೋಡ್ತೀವಲ್ಲ, ಸಿನಿಮಾ ನೋಡಿದಾಗ ಆ ಒಬ್ಬ ಹೀರೋಗೆ ಒಂದು ಸ್ವಲ್ಪ ಬಿಲ್ಡಪ್ಸ್ ಕೊಡಲಿಲ್ಲ ಅಂದರೆ, ಅವನು ಒಂದು ಸ್ವಲ್ಪ ಒಳ್ಳೆ ಉದ್ದುದ್ದ ಡೈಲಾಗ್ಗಳನ್ನ ಪಂಚ್ ಡೈಲಾಗ್ ಹೊಡಿಲ್ಲ ಅಂದರೆ ಯಾರು ನೋಡ್ತಾರೆ? ಇವನೇನು ಹಿಂಗೆ ಇವ್ನು ಹೀರೋ ಅಂತಾರೆ, ಅವ್ನು ಡೈಲಾಗ್ ಹೊಡಿಯಲ್ಲ ಅಂತಾರೆ. ಹಂಗೆ ಮತ್ತೆ ಓಟ್ ಕೇಳಕ್ಕೆ ಬಂದಾಗ ಒಂದು ಸ್ವಲ್ಪ ಜನರುಗಳಿಗೆ ಒಂಚೂರು ಏನಾರು ಮಾಡಬೇಕಲ್ಲ, ಸ್ವಲ್ಪ ಮರಳು ಮಾಡಬೇಕಲ್ಲ. ಮರಳು ಮಾಡಕ್ಕೆ ಬಂದ ಮರಳ ಸಿದ್ಧನ ನಾರಿ, ಮರಳಾಗೇಳೋ ಗಂಗಾ ಮೈಯಾಗ ಅನ್ನಂಗೆ ಮರಳು ಮಾಡ್ಬೇಕಲ್ಲ, ಹಂಗೆ ಹೇಳ್ತಾರೆ. ಮಾಡ್ತಿದಾರಲ್ಲ, ಅದನ್ನೇ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ, ಅದೇ ಹೇಳೋದು. ಜಾಸ್ತಿ ಮಾಡಿದ್ದಾರೆ, ಇನ್ನೂ ಎಷ್ಟು ಮರಳು ಅದೇ ಕಾಂಗ್ರೆಸ್ನವರೇ ಅಲ್ಲ, BJPಯವರು ಅಲ್ಲ, ಈ ಭ್ರಷ್ಟಾಚಾರಕ್ಕೆ ಯಾರೂ ಹೊರತಾಗಿಲ್ಲ. ನಾವು ಹೇಳೋದು ಏನಂದರೆ, ಅಧಿಕಾರಕ್ಕೆ ಬರುವಂಥ ಆಡಳಿತ ನಡೆಸುವಂಥ ಪಕ್ಷಗಳು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಮಾಡದೆ ಯಾವಾಗ ರಾಜಕಾರಣ ಮಾಡ್ತಾರೋ ಆವಾಗ ಈ ದೇಶ, ಈ ರಾಜ್ಯ ಉದ್ಧಾರ ಆಗುತ್ತೆ. ಆಮೇಲೆ ಜನರು ಓಟ್ ಹಾಕ್ಬೇಕಾದ್ರೆ ಏನೋ ಒಂದು ಓಟಿಗೆ 2,000, ಒಂದು ಓಟಿಗೆ 4,000 ಅಂತ ಕೊಟ್ಟಾಗ ಅದನ್ನು ತೆಗೆದು ಅವ್ರ ಮುಖಕ್ಕೆ ಬಿಸಾಕುತ್ತಾರಲ್ಲ, ಆವಾಗ ಈ ದೇಶ, ಈ ರಾಜ್ಯ ಉದ್ಧಾರ ಆಗುತ್ತೆ. ಅಯ್ಯೋ, ನಾವು ಭ್ರಷ್ಟರಿದ್ದೀವಿ. ಚುನಾವಣೆ ನೀನು ಕೊಡಪ್ಪ, ಮತ್ತು ಕಾಂಗ್ರೆಸ್ನವ್ರು ಅಷ್ಟು ಕೊಟ್ಟರು, ಮತ್ತು BJP ನೀನು ಒಂದು ಸ್ವಲ್ಪ ಜಾಸ್ತಿ ಕೊಡಬೇಕು, ನೀನು JDSನವ್ರು ಬಂದರೆ ಇನ್ನೊಂದು 5,000 ಜಾಸ್ತಿ ಹಾಕಿ ಕೊಡು. ಯಾರು ಜಾಸ್ತಿ ಕೊಡ್ತಾರೆ ಅವ್ರಿಗೆ ಮತ್ತು ನಿಮಗೆ ಕೊಟ್ಟಿರ್ತಾರೆ, ಮತ್ತು ಅವ್ರಿಗೆ ಕೊಟ್ಟಾದ್ಮೇಲೆ ಅದನ್ನ ತಗೋಬೇಕಲ್ಲ. ಅಲ್ರಿ, ನಿಮಗೊಂದು ಒಬ್ಬ MLA ಒಂದು MLA ಚುನಾವಣೆಗೆ ಒಬ್ಬ MLA ಏನಿಲ್ಲ ಅಂದ್ರೂ ಒಂದು 10 ಕೋಟಿ ಖರ್ಚು ಮಾಡಿರ್ತಂತ ಇಟ್ಕೊಳ್ಳೋಣ, ಒಂದು ಅಂದಾಜಿಗೆ 10 ಕೋಟಿನೋ, ಒಂದು 20 ಕೋಟಿನೋ, 30 ಕೋಟಿನೋ. ಅವನು ಅಧಿಕಾರಕ್ಕೆ ಬಂದಾಗ ಅದು ಡಬ್ಬಲ್ ಹೊಡಿಬೇಕಲ್ಲ. ಅದು ಯಾರು ದುಡ್ಡು? ನಮ್ಮಲ್ಲೇ ಕಿತ್ಕೊಳ್ತಾನೆ. ಹಾಗಾಗಿ ಜನರು ಭ್ರಷ್ಟರಾಗಿದ್ದಾರೆ, ರಾಜಕಾರಣಿಗಳು ಭ್ರಷ್ಟರಾಗಿದ್ದಾರೆ. ನಮ್ಮ ಆಶಯ ಜನರು ಈ ಭ್ರಷ್ಟಾಚಾರದ ಮನೋಭಾವದಿಂದ ಹೊರಗಡೆ ಬಂದು, ನೀನು ಕೊಡೋ ಈ ಎಂಜಲ್ ಕಾಸು ನನಗೆ ಬೇಕಾಗಿಲ್ಲ, ಹೋಗಿ ನನಗೆ ಬೇಕಾಗಿರೋ ಕೆಲಸ ಮಾಡೋನ್ಬೇಕು ಅಂತೇಳಿ ನೀವು ಕೆಲಸ ಮಾಡೋವನ್ನ ಆರಿಸಿ ತಂದು ವಿಧಾನಸೌಧದಲ್ಲಿ ಕಳಿಸಿದ್ರೆ ಅವ್ನು ಕೆಲಸ ಮಾಡ್ತಾನೆ. ನೀನು ಲೂಟಿ ಮಾಡೋನು ಕರ್ಕೊಂಬಂದು ಕೂರಿಸ್ಬಿಟ್ರೆ ಇನ್ನೇನು ಮಾಡ್ತಾರೆ ಅವರು? ಆ ದಿನಗಳು ಬರಲಿ, ಅದು ಈ ಕ್ಷಣಕ್ಕಾಗಲ್ಲ. ಬದಲಾವಣೆ ಟೈಮ್ ತಗೊಳತ್ತೆ.